ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಸಚಿವ ಸ್ಥಾನ ಪಡೆದೇ ತೀರಲು ಈ ಬಾರಿ ಹಂಪನಗೌಡ ಬಾದರ್ಲಿ ತೀರ್ಮಾನಿಸಿದಂತಿದೆ. ಪೌರತ್ವ ಪಡೆಯಲು ಬಂಗಾಲಿಗರಿಂದ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆಯಾಜ್ಞೆ ನೀಡಿದ ಹೈಕೋರ್ಟ್. ಬೆಳಗ್ಗೆ 6 ಗಂಟೆಯಿಂದ 11ರ ತನಕ ಹಾಗೂ ಸಂಜೆ 4ರಿಂದ 6ರ ತನಕ ಮಾತ್ರ ಅಂಜನಾದ್ರಿ ದರ್ಶನಕ್ಕೆ ಸಮಯ ನಿಗದಿ. ಜವಳಗೆರೆ ಗ್ರಾಮದವರಾದ ಜಿ ಶ್ರೀಕಾಂತ್ ಛತ್ರಪತಿ ಸಂಭಾಜಿನಗರ ವಿಭಾಗದ ವಿಭಾಗೀಯ ಆಯುಕ್ತರಾಗಿ ನೇಮಕ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಚಿವ ಸ್ಥಾನ ಪಡೆದೇ ತೀರಬೇಕೆಂದು ಅದಕ್ಕಾಗಿ ಸತತವಾಗಿ ಪ್ರಯತ್ನ ಮಾಡುತ್ತಿರುವ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಕಳೆದ 1 ವಾರದಿಂದ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಬೀಡು ಬಿಟ್ಟು ಹೈಕಮಾಂಡಿನ ಪ್ರಮುಖರನ್ನು ಭೇಟಿಯಾಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಕಳೆದ ವಾರ ದೆಹಲಿಗೆ ತೆರಳಿ ಕರ್ನಾಟಕದ ಇನ್ಚಾರ್ಜ್ ಆದ ಸುರ್ಜೇವಾಲಾ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾದ ಕರ್ನಾಟಕದ 35ಕ್ಕೂ ಹೆಚ್ಚು ಶಾಸಕರ ಟೀಮಿನಲ್ಲಿ ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಇದ್ದಾರೆ. ಸತತವಾಗಿ 5 ಬಾರಿ ಚುನಾಯಿತರಾದ ತಮಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಎಂದು ಬಿಗಿಪಟ್ಟು ಹಿಡಿದ ಹಾಗೆ ಕಾಣಿಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಇವರ ಬಗ್ಗೆ ಒಲವಿದೆ. ಸಚಿವ ಸಂಪುಟಗಳಲ್ಲಿ ಬದಲಾವಣೆಯಾದರೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಗ್ಯಾರಂಟಿ ಎನ್ನುವುದು ಅವರ ಬೆಂಬಲಿಗರ ಬಲವಾದ ನಂಬಿಕೆ. ಇದಕ್ಕಾಗಿ ಶಾಸಕರ ನಿಯೋಗ ಶ್ರೀರಾಮನ ಮೊರೆ ಹೋಗಿದೆ. ಎಲ್ಲರೂ ಅಯೋಧ್ಯೆಗೆ ಭೇಟಿ ನೀಡಿ ಸಚಿವ ಸ್ಥಾನ ಕರುಣಿಸುವಂತೆ ಬೇಡಿಕೊಂಡಿದ್ದಾರೆ. ಸಿಂಧನೂರು ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗುವುದಿಲ್ಲ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ಜೆಡಿಎಸ್ನ ವೆಂಕಟರಾವ್ ನಾಡಗೌಡರು ಸಚಿವರಾಗುವ ಮೂಲಕ ಅದನ್ನು ಅಳಿಸಿ ಹಾಕಿದರು. ಹಂಪನಗೌಡ ಬಾದರ್ಲಿ ಅವರು ಸತತ ಪ್ರಯತ್ನ ನಡೆಸುತ್ತಿದ್ದು ಕಳೆದ ಬಾರಿ ಮತ್ತು ಈ ಬಾರಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡಿದ್ದರು. ಕಳೆದ ಬಾರಿ ಎಂಎಸ್ಐಎಲ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಸಿಂಧನೂರಿನಲ್ಲಿ ಸಿದ್ದರಾಮಯ್ಯ ಅವರನ್ನು ಕರೆಯಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಕಿಟ್ ನೀಡಿದ್ದರು. ಈ ಬಾರಿ ಅಧಿಕಾರ ಸ್ವೀಕರಿಸದೇ ಇದ್ದಾರೆ. ಈ ಬಾರಿಯಾದರೂ ಸಚಿವ ಸ್ಥಾನ ಸಿಗುತ್ತೋ ಅಥವಾ ಮತ್ತೆ ಜಾತಿ ಆಧಾರದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ಕೈತಪ್ಪುತ್ತೋ ಕಾದು ನೋಡಬೇಕು. ಉತ್ತರಾಖಂಡ್ ರಾಜ್ಯದ ಸಬ್ರುತ್ ಕುಮಾರ್ ಬಿಸ್ವಾಸ್ ನೇತೃತ್ವದಲ್ಲಿ ಬಂಗಾಲಿ ಆರ್ಎಸ್ ನಂಬರ್ 3ರಲ್ಲಿ ಸಭೆ ನಡೆಸಲಾಗಿದೆ. ದೇಶಾದ್ಯಂತ ಬಂಗಾಲಿ ಜನರನ್ನು ಜಾಗೃತಿಗೊಳಿಸುವ ಹಾಗೂ ಹಕ್ಕುಗಳನ್ನು ಪಡೆಯುವ ಉದ್ದೇಶದ ಸಭೆಗಳನ್ನು ನಡೆಸಿ ನಮ್ಮ ಜನತೆಯನ್ನು ಜಾಗೃತಗೊಳಿಸುತ್ತಿದ್ದೇವೆ ಎಂದು. ಈ ದೇಶವನ್ನು ವಿಭಜನೆ ಮಾಡು ಅಂತ ಯಾರೂ ಹೇಳಿಲ್ಲ. ನಾವು ಕೂಡ ಈ ದೇಶದ ನಿವಾಸಿಗಳೇ ಸ್ವಾಮಿ. ನಮಗೆ ಪೌರತ್ವ ಪಡೆಯಲು, ಮತದಾರರಾಗಿ ಹಕ್ಕು ಪಡೆಯಲು ಹಾಗೂ ಜಾತಿ ಪ್ರಮಾಣ ಪತ್ರ ಪಡೆಯಲು ಸೇರಿದಂತೆ ಇತರೆ ಹಕ್ಕು ಪಡೆಯಲು ಕೇಳಿದಾಗ ನಮ್ಮ ಪೂರ್ವಿಕರ ದಾಖಲಾತಿ ಕೇಳುತ್ತಿದ್ದೀರಿ. ಈ ದಾಖಲಾತಿ ಕೇಳುವವರು ಯಾರು ಇದ್ದಾರೋ ಅವರು ಮೊದಲು ದಾಖಲಾತಿ ಕೊಡಲಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ಮಾಜಿ ಗೃಹ ಸಚಿವ ಲಾಲ್ ಕೃಷ್ಣ ಅಡ್ವಾಣಿ ಅವರು ಯಾವ ದಾಖಲಾತಿ ಕೊಟ್ಟಿದ್ದಾರೆ? ಅವರಿಗೆ ಒಂದು ಕಾನೂನು, ಪ್ರಶ್ನಿಸಲು ಹಿಂಜರಿಯುವ ಜನರಿಗೆ ಮತ್ತೊಂದು ಕಾನೂನಾ? ಈ ಭಾರತ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ನಮ್ಮ ಬಂಗಾಲಿ ಜನರೂ ಇದ್ದಾರೆ. ನಾವು ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಪರವೂ ಮಾತನಾಡಲು ಬಂದಿಲ್ಲ. ನಮ್ಮ ಹಕ್ಕುಗಳನ್ನು ಪಡೆಯಲು ಜನತೆಯನ್ನು ಜಾಗೃತಿಗೊಳಿಸಲು ಬಂದಿದ್ದೇವೆ. ಇನ್ನು ನಾವು ಪ್ರಶ್ನೆ ಮಾಡದೆ ಹೋದರೆ ಮುಂದಿನ ತಲೆಮಾರಿನ ನಮ್ಮ ಬಂಗಾಲಿ ಜನತೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಕಾರಣದಿಂದಾಗಿ ಇದೇ ಸೋಮವಾರ ಏಪ್ರಿಲ್ 20ರಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟಿಸಿ ನಮ್ಮ ಹಕ್ಕುಗಳನ್ನು ಪಡೆಯಲು ಮುಂದಾಗೋಣ ಎಂದು ಬಂಗಾಲಿ ನಿವಾಸಿಗರಿಗೆ ಕರೆ ಕೊಟ್ಟರು. ಇದೇ ವೇಳೆ ಸುನಿಲ್ ಮೇಸ್ತ್ರಿ, ಸಾಗರ್ ಮಂಡಲ್, ಸರೋಜಿತ್ ಗಾಯಲ್, ಪ್ರಣಬ್ ಬಾಲ್, ಸಾಧನ್ ಸನ್, ಪ್ರದೀಪ್ ದಾಸ್, ಧರ್ಮೇಂದ್ರ ಬಿಸ್ವಾಸ್, ನಿತಾಹಿ, ಪ್ರಮೋದ್ ಮೇಸ್ತ್ರಿ, ಪ್ರಫುಲ್ ಬಿಸ್ವಾಸ್, ಸಮೀರ್ ರಾಯ್ ಸೇರಿದಂತೆ ಬಂಗಾಲಿ ಕ್ಯಾಂಪಿನ 100 ಜನರು ಉಪಸ್ಥಿತರಿದ್ದರು. ওড়িশাতে প্রবলেম, ছত্তিশগড়ে প্রবলেম, বিহারে প্রবলেম, তেলেঙ্গানাতে প্রবলেম, কোনো একটা রাজ্য থাকে 32টা রাজ্যের ভিতরে বাঙালিকে সব হচ্ছে রাজ্যের ভিতরে প্রবলেম। আগে আমি ভাবতাম কি 18টা রাজ্যের ভিতরে বাঙালিরা আছে, এটা গলত বোঝা। পুরো 32টা রাজ্যের ভিতরে বাঙালিকে ছড়া রেখেছে। কোনো জায়গা মুঠিভর বাঙালি আছে, হতে পারে 5000, 10000, 2000। যেরকম আমি কর্ণাটকে শুনতে পারলাম কি এই জায়গা মাত্র 20,000 বাঙালি, আর উত্তরাখণ্ডের ভিতরে যে জায়গা 10 থেকে 12 লাখ বাঙালি, সেই জায়গা কি অবস্থা? উত্তর প্রদেশের ভিতরে কমসে কম 20 লাখ বাঙালি, ওই জায়গা কি অবস্থা? কথা হচ্ছে, কাকা একটা কথা বলেছে কি আমাকে ভোটার আইডি কার্ড বানানোর জন্য যখন আমরা চাই, ঠিক আছে, সেই ভোটার আইডি কার্ড বানাতে আমাকে ডকুমেন্ট চাই। আমি জিজ্ঞেস করতে চাই কি দেশের প্রধানমন্ত্রী, যে পূর্ব প্রধানমন্ত্রী ছিল মনমোহন সিং,
গৃহমন্ত্রী ছিল লালকৃষ্ণ আডবাণী, বিজেপি কংগ্রেস দুজনেই বলছে কি দুজনের পরিবারের লোকের কি কোনোদিন ডকুমেন্ট চাওয়া হয়? তা বাঙালির কাছে ডকুমেন্টটা চাপে কেন এরা? আচ্ছা ঠিক আছে, এছাড়া কি খালি আমরা স্থাপিত হয়ে আসছি? প্রথম নম্বর ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ. ಪ್ರಜಾಸತ್ತಾತ್ಮಕವಾಗಿ ಚುನಾವಣೆ ಎದುರಿಸುವ ಬದಲು ತಮಗೆ ವಿರುದ್ಧವಾಗಿದ್ದವರನ್ನು ಮತದಾರ ಪಟ್ಟಿಯಿಂದ ಹೊರಗಿಡುವ ಮೂಲಕ ಅಕ್ರಮ ಎಸಗಿದ್ದಾರೆ ಎಂದು ಪ್ರಶ್ನಿಸಿ ದಿನಕರ್ ಶೆಟ್ಟಿ, ಹಾಸನದ ರಾಜಶೇಖರ್ ಸೇರಿದಂತೆ ರಾಜ್ಯದ ಸುಮಾರು 80ಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ಮಾಜಿ ಪದಾಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯವು ಸದ್ಯಕ್ಕೆ ಚುನಾವಣೆ ಪ್ರಕ್ರಿಯೆಗೆ ತಡೆ ನೀಡಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಸುಮಾರು 13,000 ಶಿಕ್ಷಕರನ್ನು ಮತದಾರರ ಪಟ್ಟಿಯಿಂದ ಅಕ್ರಮವಾಗಿ ಕೈಬಿಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಂಘದ ಹಾಲಿ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಹಾಗೂ ಕಾರ್ಯದರ್ಶಿ ಚೇತನ್ ಅವರು ಪ್ರಜಾಸತ್ತಾತ್ಮಕವಾಗಿ ಚುನಾವಣೆ ಎದುರಿಸುವ ಬದಲು ತಮಗೆ ವಿರುದ್ಧವಾಗಿರುವವರನ್ನು ಪಟ್ಟಿಯಿಂದ ಹೊರಗಿಡುವ ಮೂಲಕ ಅಕ್ರಮ ಎಸಗಿದ್ದಾರೆ. ಉಡುಪಿ ಜಿಲ್ಲೆಯ ಇಡೀ ಜಿಲ್ಲೆಯ ಮತದಾರರನ್ನು ಹಾಗೂ ಹಾವೇರಿ ತಾಲೂಕಿನ ಮತದಾರರನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ. ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿ ಸ್ಪರ್ಧಿಸಬಹುದಾದ ಸಂಭಾವ್ಯ ಅಭ್ಯರ್ಥಿಗಳಾದ ದಿನಕರ್ ಶೆಟ್ಟಿ ಉಡುಪಿ, ರಾಜಶೇಖರ್ ಹಾಸನ್ ಹಾಗೂ ಬಿರಾದಾರ್ ರಾಯಚೂರು ಅವರ ಹೆಸರನ್ನು ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಚುನಾವಣೆಗೆ ತಡೆಯಾಜ್ಞೆ ನೀಡಿದೆ. ಇದರಿಂದ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ರದ್ದಾದಂತೆ ಆಗಿದೆ. ಹೈಕೋರ್ಟ್ ನೀಡಿದಂಥ ತೀರ್ಪಿನಲ್ಲಿ ಹೊಸದಾಗಿ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲು ನಿರ್ದೇಶಿಸಿದೆ. ಜೊತೆಗೆ ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರಿಸಿ ಅನುಮೋದನೆ ಪಡೆದು ಯಾರನ್ನೆಲ್ಲ ಪಟ್ಟಿಯಿಂದ ಕೈಬಿಡಲಾಗಿದೆಯೋ ಅವರನ್ನೆಲ್ಲ ಸೇರ್ಪಡೆಗೆ ಸೂಚಿಸಿದೆ. ಆ ಬಳಿಕ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೆಸಲು ಹೈಕೋರ್ಟ್ ಆದೇಶಿಸಿದೆ ಎಂಬುದಾಗಿ ತಿಳಿದು ಬಂದಿದೆ. ಈ ತಡೆಯಾಜ್ಞೆಯಿಂದ ಸಿಂಧನೂರು ತಾಲೂಕಿನಲ್ಲಿ ಫೆನಾಲ್ ರಚಿಸಿಕೊಂಡು ಕರಪತ್ರ ಮುದ್ರಿಸಿ ಪ್ರಚಾರದಲ್ಲಿ ತೊಡಗಿದ್ದ ಟೀಮಿಗೆ ನಿರಾಶೆ ಉಂಟಾಗಿದೆ. ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ಧಗೆ ಹೆಚ್ಚಾಗುತ್ತಿರುವುದರಿಂದ ಹನುಮ ಜನಿಸಿದ ಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರಿಗೆ ದರ್ಶನ ಸಮಯ ಬೆಳಗ್ಗೆ 6 ಗಂಟೆಯಿಂದ 11ರ ತನಕ ಹಾಗೂ ಸಂಜೆ 4ರಿಂದ 6 ಗಂಟೆಯ ತನಕ ಮಾತ್ರ ದರ್ಶನ ಇದೆ ಎಂದು ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬೀಟ್ನಾಳ್ ಅವರು ಆದೇಶ ಮಾಡಿದ್ದಾರೆ. ಐತಿಹಾಸಿಕ ಅಂಜನಾದ್ರಿ ಬೆಟ್ಟ ಹನುಮ ಜನಿಸಿದ ಸ್ಥಳ ಎಂದು ಪ್ರಖ್ಯಾತಿ ಪಡೆದಾಗಿನಿಂದ ಅಂಜನಾದ್ರಿ ಬೆಟ್ಟಕ್ಕೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ.
ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಅಂಜನಾದ್ರಿ ದೇವಸ್ಥಾನದ ಸುತ್ತಮುತ್ತ ಸಂಪೂರ್ಣ ಕಲ್ಲುಗಳಿದ್ದು ಬಿಸಿಲಿನ ಝಳಕ್ಕೆ ಹೆಚ್ಚಿನ ಶಾಖ ಉಂಟಾಗಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನವು ಹೆಚ್ಚಾಗುತ್ತಿರುವುದರಿಂದ ಭಕ್ತರು ಆರೋಗ್ಯದ ಹಿತದೃಷ್ಟಿಯಿಂದ ದೇವಸ್ಥಾನದ ದರ್ಶನದ ಸಮಯವನ್ನು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯ ಅವಧಿಯಲ್ಲಿ ದೇವಸ್ಥಾನದ ಮೆಟ್ಟಿಲು ಏರಿ ಹೋಗಿ ದರ್ಶನ ಪಡೆಯಲು ನಿಷೇಧ ಮಾಡಲು ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸಹ ಕೋರಿರುತ್ತಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಭಕ್ತಾದಿಗಳಿಗೆ ಬೆಟ್ಟ ಹತ್ತುವಾಗ ಮತ್ತು ಇಳಿಯುವಾಗ ಹೆಚ್ಚಿನ ಬಿಸಿಲಿನ ತಾಪಮಾನದಿಂದ ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವವಿರುತ್ತದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನದ ವೇಳೆಯನ್ನು ಭಕ್ತಾದಿಗಳ ಹಿತದೃಷ್ಟಿಯಿಂದ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೆ ಮತ್ತು ಸಾಯಂಕಾಲ 4 ಗಂಟೆಯಿಂದ 6 ಗಂಟೆಯವರೆಗೆ ಮಾತ್ರ ದೇವರ ದರ್ಶನಕ್ಕೆ ಸಮಯವನ್ನು ನಿಗದಿಪಡಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಹಿಟ್ನಾಳ್ ಅವರು ಆದೇಶಿಸಿದ್ದಾರೆ. ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದವರಾದ ಜಿ ಶ್ರೀಕಾಂತ್ ಅವರು ಮಹಾರಾಷ್ಟ್ರದಲ್ಲಿ IAS ಅಧಿಕಾರಿಯಾಗಿ ನೇಮಕಗೊಂಡು ಸೇವೆ ಸಲ್ಲಿಸುತ್ತಿದ್ದರು. ಈಗ ಅವರಿಗೆ ಪ್ರಮೋಷನ್ ಆಗಿ ಛತ್ರಪತಿ ಸಂಭಾಜಿನಗರ ವಿಭಾಗದ ವಿಭಾಗೀಯ ಆಯುಕ್ತರಾಗಿ ನೇಮಕವಾಗಿದ್ದು ಕುಟುಂಬಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಜಿ ಶ್ರೀಕಾಂತ್ರವರು ಮೂಲತಃ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮದವರಾಗಿದ್ದು 2009ನೇ ಇಸ್ವಿಯಲ್ಲಿ ನಡೆದ ಭಾರತೀಯ ನಾಗರಿಕ ಸೇವೆಯ ಪರೀಕ್ಷೆಯಲ್ಲಿ 97ನೇ ಸ್ಥಾನ ಪಡೆದು ಉತ್ತೀರ್ಣರಾಗಿ ಮಹಾರಾಷ್ಟ್ರ ರಾಜ್ಯದ ಸೇವೆಗೆ ಆಯ್ಕೆಯಾಗಿ ಆ ರಾಜ್ಯದ ಹಲವು ಉನ್ನತ ಹುದ್ದೆಗಳನ್ನು ಉತ್ತಮವಾಗಿ ನಿಭಾಯಿಸಿದ್ದು ಇವರ ಕಾರ್ಯದಕ್ಷತೆಯ ಪರಿಣಾಮವಾಗಿ ಮಹಾರಾಷ್ಟ್ರ ಸರ್ಕಾರವು ಜಿ ಶ್ರೀಕಾಂತ್ ಅವರನ್ನು ಛತ್ರಪತಿ ಸಂಭಾಜಿನಗರ ವಿಭಾಗದ ವಿಭಾಗೀಯ ಆಯುಕ್ತರಾಗಿ ನೇಮಕ ಮಾಡಿದ್ದು ಈ ಸಂತೋಷದ ಗಳಿಗೆಯನ್ನು ಕುಟುಂಬಸ್ಥರೆಲ್ಲ ಸೇರಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ತಾಲೂಕಿನವರು ಉನ್ನತ ಹುದ್ದೆ ಪಡೆದು ಉತ್ತಮ ಆಡಳಿತ ನಡೆಸುವುದು ತಾಲೂಕಿಗೂ ಊರಿಗೂ ಹೆಮ್ಮೆಯ ವಿಷಯ ಎಂದು ಗ್ರಾಮಸ್ಥರ ಅನಿಸಿಕೆಯಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 903673135.